ನಾವು ಮಾಡಿದ ಈ ತಪ್ಪಿಂದ ಕುರಿಗಳು ಸಾವಿಗೆ ಕಾರಣ ಆಗಿದೆ. 3 ತಿಂಗಳ ಒಳಗಿರೋ ಮರಿನ ಯಾವುದೇ ಕಾರಣಕ್ಕೂ ತರಕ್ ಹೋಗ್ಬಿಡಿ. ಅದಕ್ಕೆ ಇಮ್ಯುನಿಟಿ ತುಂಬಾ ವೀಕ್ ಇರುತ್ತೆ ಮತ್ತೆ ರೆಸಿಸ್ಟೆನ್ಸ್ ಕೂಡ ತುಂಬಾ ಅಂದ್ರೆ ತುಂಬಾ ವೀಕ್ ಇರುತ್ತೆ. ಸ್ವಲ್ಪ ವೈರಸ್ ಬಂದ್ರೂ ಹಂಗೆ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಈ ಏಜ್ ಅಲ್ಲಿ ಎಕ್ಸ್ಟ್ರಾ ಕೇರ್, ಕರೆಕ್ಟ್ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಟಗರು ಮರಿ ತಗೊಳೋವಾಗ ಏನೇನ್ ಇರ್ಬೇಕು ಅಂತಂದ್ರೆ ಕೊಂಬುಗಳು ಬಂದಿರ್ಬೇಕು ಮತ್ತೆ ಬಾಲ ಉದ್ದ ಇರ್ಬೇಕು. ಸ್ವಲ್ಪ ನಿಮಗೆ ಬಾಡಿ ನೋಡ್ತಿದಂಕ್ಲೆ ಗೊತ್ತಾಗುತ್ತೆ ಇದು 3 ಮಂತ್ಸ್ ಗಿಂತ ಮೇಲಿದೆ ಅಲ್ಲ. ಅವರು ವೀಕ್ ಮರಿನ ಹೆಲ್ತಿ ಅಂತ ಹೇಳ್ಕೊಂಡು ಸೆಲ್ ಮಾಡ್ತಾರೆ. ನಮಗೂ ಗೊತ್ತಿರಲಿಲ್ಲ ತಗೊಳೋವಾಗ. ನಾವು ಮೋಸ ಹೋದಿ, ನೀವು ಯಾವ್ದೇ ಕಾರಣಕ್ಕೂ ಮೋಸ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಎಲ್ಲಾನು ಹೇಳ್ತಿದೀವಿ. ಮಾರ್ಕೆಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಫ್ರಾಡ್ ನಡೆಯುತ್ತೆ. ಹೆಂಗೆ ಅಂದ್ರೆ ಒಂದ್ ಎಕ್ಸಾಂಪಲ್, 2-3 ಒಳ್ಳೆ ಮರಿಗಳ ಜೊತೆ ಒಂದ್ 10 ವೀಕ್ ಮರಿಗಳನ್ನ ಇಡ್ತಾರೆ. ಅದ್ರ ಜೊತೆ 1 ಅಥವಾ 2 ಹೋಗುವಂತ ಮರಿಗಳನ್ನ ಇಡ್ತಾರೆ. ಆದಷ್ಟು ರೈತರ ಹತ್ರನೇ ಪರ್ಚೇಸ್ ಮಾಡೋದ್ ನೋಡಿ. ನಾನ್ ಮೋಸ ಹೋದಲ್ಲಿ ನೀವ್ ಯಾವ್ದೇ ಕಾರಣಕ್ಕೂ ಮೋಸ ಹೋಗ್ಬೇಡಿ. ತಗೊಳ್ತಿದ್ದಂಕ್ಲೆ ವಾರಕ್ಕೊಂದು ಇಂಜೆಕ್ಷನ್ ಮಾಡ್ಸೋದ್ ಮಾತ್ರ ಯಾವ್ದೇ ಕಾರಣಕ್ಕೂ ಮರೆಯಕ್ ಹೋಗ್ಬೇಡಿ. ವ್ಯಾಕ್ಸಿನ್ ಬಂದ್ಬಿಟ್ಟು PPR, HS, ET ಮತ್ತೆ ಬೇಕಾದ್ರೆ ಬ್ಲೂ ಟಂಗ್. 2 ಮಂತ್ಸ್ ಆಜು ಬಾಜು ಇರುವಂತ ಮರಿಗಳು ನಾವು ತಗೊಂಡಿದ್ದು. ನಮಗೂ ಕೂಡ ಗೊತ್ತಾಗ್ಲಿಲ್ಲ ಹೆಂಗೆ ಅಂತ. ಈಗ ಅನುಭವಿಸ್ತಿದೀವಿ. ನಿಮ್ಗೆ ಏನ್ ಅನ್ನಿಸ್ತು? ನೀವ್ ಈ ತರ ಮೋಸ ಹೋಗಿದ್ರೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ.